ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟ ವತಿಯಿಂದ ಇಂದು ಜಾನಪದ ಕಲಾವಿದರ ಕುಂದುಕೊರತೆ ಮತ್ತು ಮಾಶಾಸನೆ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಮೂಲ ಕಲಾವಿದರು ಭಾಗವಹಿಸಿದ್ದರು. ಹಳ್ಳಿಗಳಿಂದ ಮಾತೆಯರು ಇದರಲ್ಲಿ ತಮ್ಮ ಮಾಶಾಸನ ಪಡೆಯಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರುವಂತಹ ಪ್ರಸಂಗ ಬಂದೊದಗಿತ್ತು. ಈ ಎಲ್ಲ ಕಲಾವಿದರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮುತ್ತುರಾಜ್ ಅರಗಿನಶೆಟ್ಟಿಯವರು ಮತ್ತು ಕಲಾವಿದರ ಸಂಘದ ಅಧ್ಯಕ್ಷರು ನೇರವಾಗಿ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಕಲಾವಿದರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಖಾಯಂ ಸಹಾಯಕ ನಿರ್ದೇಶಕರನ್ನ ನೇಮಿಸಬೇಕು, ಕಲಾವಿದರಿಗೆ ಮಾಸಾಶನ ಹೆಚ್ಚಿಸಬೇಕು ಮತ್ತು ಅವರ ವಯಸ್ಸು ಕೂಡ 58ರಿಂದ 50ಕ್ಕೆ ಇಳಿಕೆಯಾಗಬೇಕು, ಸ್ಥಳೀಯ ಕಲಾವಿದರ ಪ್ರಯೋಜನ ಮೊತ್ತವನ್ನು ದ್ವಿಗುಣಗೊಳಿಸಬೇಕು, 30,000 ರೂಪಾಯಿಯಿಂದ 50,000 ರೂಪಾಯಿಗೊಳಿಸಬೇಕು, ಇನ್ನು ಅರ್ಜಿ ಹಾಕುವ ಕಲಾವಿದರಿಗೆ ವೃದ್ಧಾಪ್ಯ ವೇತನ ಅಥವಾ ವಿಧವಾ ವೇತನ ಕಡಿತಗೊಳಿಸದೆ ಅರ್ಜಿ ಫಾರಂ ನೀಡಬೇಕು ಎಂದು ಒತ್ತಾಯಿಸಿದರು. ಅದೇ ರೀತಿ ಕಲಾವಿದರ ವೇತನ ಮಂಜೂರು ಆದಮೇಲೆ ಇತರೆ ವೇತನ ನಿಲ್ಲಿಸಬೇಕು ಎಂದು ಇದೇ ವೇಳೆ ಪ್ರತಿಭಟನಾಕಾರರು ಮನವಿ ಮಾಡಿಕೊಂಡರು. ಒಂದು ವೇಳೆ ಈ ಎಲ್ಲ ಕಲಾವಿದರ ಬೇಡಿಕೆಗಳು ಈಡೇರದೆ ಹೋದರೆ ಉಗ್ರ ಹೋರಾಟ ಮಾಡೋದಾಗಿ ಪ್ರತಿಭಟನೆ ವೇದಿಕೆ ಮುಖಾಂತರ ಪ್ರತಿಭಟನಾ ನಿರತರು ಎಚ್ಚರಿಕೆ ಕೊಟ್ಟರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಶರಣಬಸವ ಶಾಸ್ತ್ರಿಗಳು, ಪವಿತ್ರ ಜಕ್ಕಪ್ಪನವರ್, ಕಲಾವಿದರ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಕರವೇ ಗೌರವ ಅಧ್ಯಕ್ಷರಾದ ಅಯೂಬ್ ಖಾನ್ ಬಾಗೇವಾಡಿ, ಯಲ್ಲಪ್ಪ ಡಿ ಪೂಜಾರ್, ಶಂಕರ್ ಲಮಾನಿ, ಶಂಕರಪ್ಪ ತಂಬಾಕರ್, ಚನ್ನಪ್ಪಗೌಡ, ನಾಗಪ್ಪ ಗಿಡ್ಡಪ್ಪಗೋಳ್, ಪಾರ್ವತ್ಯವ್ವ ಮಾದರ್, ರಂಗಪ್ಪ ತಳವಾರ್ ಹಾಗೂ ಕಲಾವಿದರ ಸಂಘದ ಎಲ್ಲ ಸರ್ವ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪರಪ್ಪ ಕೊಣ್ಣೂರ್. ಹೋರಾಟದ ಕುರಿತಾಗಿ ನಮ್ಮ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವಶಾಸ್ತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಚಪ್ಪಾಳೆ ಮೂಲಕ ಮಾಡಿದ್ದಾರೆ. ಇಂದಿನ ದಿವಸ ಒಕ್ಕೂಟವು ಹಮ್ಮಿಕೊಂಡಿರುವ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಳಲನ್ನು ತೋಡಿಕೊಳ್ಳಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ನಮ್ಮ ಮೀಡಿಯಾದವರಿಗೆ, ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಅಗ್ರಿಕ ಎಲ್ಲ ದಿನಪತ್ರಿಕೆಗಳ ವರದಿಗಾರರಿಗೆ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಹೇಳ್ತಾ, ನಾವು ಅತ್ಯಂತ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಚರ್ಚಿಸಬೇಕಾಗಿದೆ. ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದಾಗ ಅಲ್ಲಿ ಕಲಾವಿದರೇ ಬರ್ತಾರೆ. ನಮಗೆ ಆ ಇಲಾಖೆ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಮ್ಮ, ನಿಮ್ಮ ಹೆಸರೇನು? ನಾಗವ್ರಿ. ಯಾವ ಊರು? ಭಗವತ್ರಿ. ಯಾವ ಕಲಾವಿದರು? ನಾವು ಶೋಭಾನ್ ಪದ ಹಾಡವ್ರಿ. ಹಾಡುವಂತ ಕಲಾವಿದರನ? ನೋಡ್ಬೇಡ್ರಿ, ಇಲ್ಲಿ ನೋಡ್ರಿ, ಶೋಭಾನ್ ಪದ ಹಾಡವ್ರಿ ನಾವು. ಅಲ್ಲಮ್ಮ, ಇಲ್ಲಿ DC ಆಫೀಸ್ ಮುಂದೆ ಬಂದು ಎದಕ್ಕೆ ಕೂತೀರಿ? ನಮಗೆ ಪಗಾರ ಬಂದಿಲ್ರಿ. ಯಾಕೆ ಬಂದಿಲ್ಲ ಅಂತ ನಾವು ಕೇಳ್ಬೇಕಂತ ಬಂದೇವ್ರಿ. ಹೌದನ? ಯಾವ ಪಗಾರ ನಿಮ್ದು? ನಮ್ದು ಇದು ಹಾಡ್ಕಿ ಪಗಾರ ಬರ್ಬೇಕ್ರಿ ನಮಗೆ. ಹೌದನ? ಅಂದ್ರ ಈಗ ನಮ್ಮ ಸರ್ಕಾರದವರು 60 ವರ್ಷ ಆದವರಿಗೆ ಕಲಾವಿದರ ಮಾಶಾಸನ ಕೊಡುದು ನಿಮ್ಗೆ ಬಂದಿಲ್ಲ ಅಂತ ಹೇಳತ್ತೀರಿ? ಬಂದಿಲ್ರಿ. ಅದಕ್ಕೆ ಏನ್ ಅಪ್ಲಿಕೇಶನ್ ಹಾಕಿರಿ? ಹಾಕಿವ್ರಿ. ನಿಮ್ದು ಮತ್ತೆ ವೃದ್ಧಾಪ್ಯ ವೇತನ ಇತ್ತಲ್ಲ, ಅದನ್ನು ಬಂದ್ ಮಾಡ್ರಿ, ಅದು ಸಿಗ್ತೈತಿ ಅಂದ್ರಿ ಅದನ್ನು ಬಂದ್ ಮಾಡ್ಕೊಂಡು ಹೋಗ್ಯವ್ರಿ. ಹೌದನ? ಎಷ್ಟು ವರ್ಷ ತಮ್ಮ ಅಪ್ಲಿಕೇಶನ್ ಹಾಕಿ? 3 ವರ್ಷ ಆತ್ರಿ ಬಿಡ್ರಿ. ನಿಮ್ಗೆ ಇದರಿಂದ ಏನ್ ತೊಂದ್ರೆ ಆಗೈತಿ? ಹಣ್ಣಿಲ್ಲ ಹೊಟ್ಟಿಗೆ ಏನ್ ಮಾಡೋದು, ಬರ್ತೈತಿ ಬಾ ತಗೊಂಡ್ ಕೂತೀವಿ. ಈ ಪಗಾರ ಬರೋ ಪಗಾರನು ಬಂದ್ ಮಾಡ್ಬಿಟ್ಟಿವಿ. ಮತ್ ಇದು ಬರ್ತೈತಿ ಅಂದ್ರೆ ಇದನ್ನು ಬರ್ಲಿಲ್ಲ. ನಮಗೇನ್ ಬೇಕಾಗಿಲ್ರಿ ಏನು. ಅಲ್ಲ ಹಂಗಾರ ಈಗ ಅಮ್ಮ, ಈಗ ಎಲ್ಲರೂ ಸೇರಿ ನೀವು ಹೋರಾಟ ಮಾಡ್ಲಿಕ್ಕೆ ಬಂದಿರೇನಿ ಇಲ್ಲಿ? ಹ್ಞೂನ್ರಿ.
ಅಂದ್ರೆ DC ಅವ್ರಿಗೆ ಮನವಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಂತ ಕೇಳಕ್ ಬಂದಿರಿ. ಹ್ಞೂ ರೀ. ಇಲ್ಲಮ್ಮ ಒಳ್ಳೇದಾಗ್ಲಿ. ನಿನಗೀಗ ಅಂದಾಜು ವಯಸ್ಸು ಎಷ್ಟಿರ್ಬೇಕಮ್ಮ ಈಗ? ನಮ್ಗೆ 60 ಮೇಲೆ ಅದಾವ್ರಿ. ಅಂದ್ರೆ ಒಂದು 65-70 ಸನೆ ಕದೀರಿ ಅಂದಂಗಾತು. 70 ಅದಾವ್ರಿ. ನಿನ್ನ ಹೆಸರಿನ ನಿಮ್ಮ ಹೇಳಮ್ಮ? ನಾಗವ್ರಿ ನನ್ನ ಹೆಸರು. ಪೂರ್ತಿ ಹೆಸರು ಹೇಳಮ್ಮ? ನಾಗವ್ವ. ಅಡ್ಡ ಹೆಸರು? ಜೋಗಿ. ಓಕೆ. ಎಲ್ಲ ಹಿರಿಯ ಕಿರಿಯ ಕಲಾವಿದರಿಗೆ ಮನಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸರ್ವ ಕಲಾವಿದರು ನಾವು ನಮ್ಮ ಕರ್ನಾಟಕ ರಾಜ್ಯದ ಸರ್ವ ಕಲಾವಿದರ ಒಕ್ಕೂಟದಿಂದ ಇಲ್ಲಿ ಎಲ್ಲರೂ ಸೇರಿ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈ ನಮ್ಮ ಜಾನಪದ ಕಲಾವಿದರಿರ್ಬೋದು, ಸಂಗೀತ ಕಲಾವಿದರಿರ್ಬೋದು, ಸರ್ವ ಕಲಾವಿದರ ಒಕ್ಕೂಟ ಎದಕ್ಕೆ ಮಾಡಿದೆವು ಅಂತಂದ್ರೆ ಎಲ್ಲರಿಗೂ ಈ ನಮ್ಮ ರಾಜ್ಯದೊಳಗೆ ದೇಶದೊಳಗೆ ಏನೇ ಕಾರ್ಯಕ್ರಮ ನಡಿಬೇಕಂದ್ರೆ ಸರ್ವ ಕಲಾವಿದರ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ನಾವೆಲ್ಲ ಇದನ್ನು ಸರ್ಕಾರ ಭಾಳ ಇದನ್ನು ನಿಷ್ಕಾಳಜಿ ಮಾಡ್ಯಾರ. ಸರ್ವ ಕಲಾವಿದರು ಬದುಕಬೇಕಾದ್ರೆ ಭಾಳ ತೊಂದರೆ ಒಳಗದಾರ. ಆ ತೊಂದರೆಯನ್ನು ನೀಗಿಸುವ ಸಲುವಾಗಿ ಹಲವಾರು ತೊಂದರೆಗಳು ಒಂದೊಂದು ಹೇಳಿದ್ರೆ ಅದ ಸರಿಯಲ್ಲ. ನಾವೆಲ್ಲ ಜಿಲ್ಲಾ ಆಡಳಿತ ಭವನಕ್ಕೆ ಬಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡುವ ಸಲುವಾಗಿ ಮತ್ತು ಇಲ್ಲಿ ಮೊದಲು ಸಾಮೂಹಿಕವಾಗಿ ಮನವಿ ಕೊಟ್ಟು ಅವರಿಗೆ ಅರಿವು ಮೂಡಿಸುವ ಸಲುವಾಗಿ ನಾವಿಲ್ಲೆಲ್ಲ ಬಂದೆವು. ಇದಕ್ಕೆ ಅವರು ನಮ್ಮ ಮನವಿಗೆ ಮಾನ್ಯತೆ ಕೊಟ್ಟು ನಮ್ಮ ಸರ್ವ ಕಲಾವಿದರ ಮಾತಿಗೆ ಮಾನ್ಯತೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಾರಂತ ನಂಬಿ ಇಲ್ಲೆಲ್ಲ ನಾವು ಬಂದೆವು. ಒಂದು ವೇಳೆ ಈಡೇರಿಸೋದು ಅವ್ರಿಗೆ ಆಗಲಿಲ್ಲ ಅಂತಂದ್ರೆ ನಾವೆಲ್ಲ ಸರ್ವ ಕಲಾವಿದರು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ದಯಾಳುಗಳಾದಂಥವೆಲ್ಲರೂ ಈ ಬಡ ಕಲಾವಿದರಿಗೆ ಈಗ ಕರ್ನಾಟಕ ಸರ್ವ ಕಲಾವಿದರ ಒಕ್ಕೂಟದ ಪರವಾಗಿ ಮಾತನಾಡಿದಂತಹ ಅಧ್ಯಕ್ಷರಿಗೆ ಧನ್ಯವಾದವನ್ನು ಹೇಳ್ತಾ ಇಲ್ಲಿ ಜಿಲ್ಲಾಡಳಿತದಿಂದ ಬಂದಂತಹ ಅಧಿಕಾರಿಗಳಿಗೂ ಕೂಡ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಾವು ಬಾಗಲಕೋಟೆ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ವ ಕಲಾವಿದರು ಬೇರೆ ಬೇರೆ ತಾಲೂಕುಗಳು ಜಿಲ್ಲೆಗಳಿಂದ ಬಂದಂತಹ ಮೂಲ ಜನಪದ ಕಲಾವಿದರು. ಇವತ್ತು ನಾವೆಲ್ಲ ಜನಪದ ಕಲೆ ಉಳಿಲಿ ಹಂದಿಪದ ಹಾಡ್ಲಿ, ಬಿಸಿಕಲಿನ ಪದಗಳ ಹಾಡ್ಲಿ, ನಮ್ಮ ಊರು ಜೋಗುಳ ಪದಗಳನ್ನು ಹಾಡ್ಲಿ ಅಂತ ಬಾಯಲ್ಲಿ ಹೇಳ್ತೀವಿ ಹೊತ್ತು ಯಾರು ಪ್ರಸ್ತಾವನೆಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಾಗ್ತಾ ಇಲ್ಲ ಅಂತಂದ್ರೆ ಇಷ್ಟು ವಯಸ್ಸಾದಂತಹ ವೃದ್ಧರಿಗೆ ಸರಿಯಾದ ರೀತಿಯಾದಂತಹ ಪೋಷಣೆ ಸಿಗ್ಲಿಲ್ಲ ಅಂದ್ರೆ ಅವ್ರ ಮಕ್ಕಳನ್ನ ಅವ್ರ ಕೈಲಿಗೆ ಹೇಗೆ ಉಳಿಸ್ತಾರೆ? ಯಾಕಂದ್ರೆ ನಮ್ಮ ಮೂಲ ಅವ್ರು ಇರುವುದಿಲ್ಲ. ಈ ಅಜ್ಜಿಯರು ಬರ್ಬೇಕಂದ್ರೆ ತಾವು ಬರ್ಬೇಕು, ತಮ್ಮ ಜೊತೆಗೆ ಮತ್ತೊಬ್ಬರು ಸಹಾಯಕರು ತಗೊಂಡ್ಬರ್ಬೇಕು. ಅವ್ರ ಖರ್ಚು ವೆಚ್ಚ ಮತ್ತು ಇವ್ರಿಗೆ ಅಡ್ಡಾಡ್ಲಿಕ್ಕೆ ಆಗಂಗಿಲ್ಲ. ಹೀಗಾಗಿ ಬಹಳ ತೊಂದರೆ ಆಗ್ತಿರೋದ್ರಿಂದ ನಮಗೆ ಒಬ್ಬ ಪರ್ಮನೆಂಟ್ ಏರಿಯಾವನ್ನು ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ. ಹೌದು, ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮದ ಮೊತ್ತ ಬಹಳ ಕಡಿಮೆ ಇದೆ ಸರ್. ಅದು 15,000 ಜನಪದ ಕಲಾವಿದರಿಗೆ ಅದನ್ನು 30,000 ರಿಂದ 50,000 ಹೆಚ್ಚಿಗೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಆಮೇಲೆ ಸರ್, ಸರ್ಕಾರದಿಂದ ನೀಡುವಂಥ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಮ್ಮ ಕಲಾವಿದರ ಪ್ರತಿನಿಧಿಗಳನ್ನು ನೀವು ಮೀಟಿಂಗಿಗೆ ಕರಿಬೇಕು ಅಂತ ನಿಮ್ಗೆ ವಿನಂತಿ ಸರ್. ಅದರಲ್ಲಿ ನಾವು ಸಮಸ್ಯೆಗಳನ್ನು ಹೇಳಲಿಕ್ಕಾಗುತ್ತೆ. ನೀವು ಆಯೋಜನೆ ಮಾಡಿರ್ತೀರಿ, ನಮಗೆ ಗೊತ್ತಿರೋದಿಲ್ಲ. ಈ ಎಲ್ಲ ಕಲಾವಿದರನ್ನು ಹೊರಗುಡೋದು ಬೇರೆ ಯಾರೋ ಬಂದು ಆದರೆ ಇಲ್ಲಾರ್ದವ್ರು ಆ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ತಾರೆ. ರೇಡಿಯೋರನ್ನು ಸಭೆಗೆ ಅವರೇ ಸಭೆ ಕರೆದ್ರೆ ನಮ್ಮ ಅದರಲ್ಲಿ ಏನು ಅನ್ನೋದು ಕೇಳಿದರೆ ಸರಿಯಾಗ್ತದೆ. ಅವರು ನಮಗೆ ಸಿಗುವುದಿಲ್ಲ ಇಲ್ಲ. ಅವ್ರು ನಮ್ಗೆ ಕರೀದ್ರು, ನಾವ್ಯಾಕೆ ಮಾತಾಡಿದ್ರು ಫೋನಿಗೆ 2 ಮಾತು ಪ್ರೊಸೀಜರ ಆಮೇಲೆ ಫೀಲ್ಡಾಗಿ ಮಾತಾಡಿದ್ರು 2 ವರ್ಷ ಆಯ್ತು ನಾವು ಮಾತಾಡಲಿಕ್ಕೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೇ ಜನಪದ ಕಲೆಯನ್ನು ಉಳಿದಂತೆಯೇ ಸರ್ಕಾರ ಹುಡುಕಾಡುತ್ತಿದ್ದಂಥ ಕಲೆ ಮತ್ತು ಅದರ ಕಲಾವಿದರನ್ನೇ ಗುರುತಿಸಲಿಲ್ಲ ಅಂತ ಅದು ಬಹಳ ನೋವಿನ ಸಂಗತಿ ಸರ್. ಅದಕ್ಕೆ ತಮ್ಮ ಮೂಲಕ ಇದು ಪ್ರಸ್ತಾವನೆ ಸರ್ಕಾರಕ್ಕೆ ಮುಟ್ಲಿ ಮತ್ತು ಇಲಾಖೆಗೆ ಮುಟ್ಲಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಎಲ್ಲರಿಗೂ ಡಿಕೆಶಿ ಬರುತ್ತೆ, ಯಾವಾಗ ಸಾಹಿತ್ಯ ಗೊತ್ತಿಲ್ಲ. ಭಾಳ ಕಷ್ಟ ಇದೆ ರೀ. ಓಕೆ, ನಾವು